ಫಸ್ಟ್ ಭಾಷಣದಲ್ಲಿ ತಮಿಳುನಾಡಿನಲ್ಲಿ ಬಿರುಗಾಳಿ ಬೆಂಕಿ ರೀತಿ ಭಾಷಣ ಮಾಡಿದ್ದಾರೆ ವಿಜಯ್ ಅವರು. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇಷ್ಟು ದಿನ ನಿಮ್ಮನ್ನು ಕ್ಯೂನಲ್ಲಿ ನಿಲ್ಲಿಸಿ ಮೋಸ ಮಾಡಿದ 2 ಪಕ್ಷಗಳು ನಿಮ್ಮ ಪಕ್ಕಕ್ಕೆ ಸರಿಸಿದ್ದೀರಿ. ನೀವು ನನ್ನನ್ನು CM ಮಾಡಿಲ್ಲ, ನಿಮ್ಮ ಮೊದಲ ಸೇವಕ ನನ್ನನ್ನಾಗಿ ಮಾಡಿದ್ದೀರಿ ಎಂದು ತಮಿಳುನಾಡು ವಿಜಯ್ ತಮ್ಮ ಮೊದಲ ಸಾರ್ವಜನಿಕ ಸಭೆಯಲ್ಲಿ ಸಂಚಲನ ಮೂಡಿಸಿದ್ದಾರೆ ಅಂತ ಹೇಳ್ಬೋದು. ತಮಿಳುನಾಡು ರಾಜಕೀಯದಲ್ಲಿ ಈಗ ಹೊಸ ಶಾಖೆ ಆರಂಭವಾಗಿದೆ. ಬೆಳ್ಳಿ ತೆರೆಯಲ್ಲಿ ಮಿಲನಗಳು ಮಾಡಿದ ದಳಪತಿ ವಿಜಯ್ ಈಗ ರಾಜಕೀಯ ಅಖಾಡದಲ್ಲಿ CM ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. CM ಆದ ನಂತರ ತಿರುಚಿರಾಪಲ್ಲಿಯಲ್ಲಿ ನಡೆದ ಈ ಮೊದಲ ಬೃಹತ್ ರ್ಯಾಲಿಯಲ್ಲಿ ವಿಜಯ್ ಮಾತನಾಡಿದ ರೀತಿ ಈಗ ದಕ್ಷಿಣ ಭಾರತದಲ್ಲಿ ಹಾಟ್ ಟಾಪಿಕ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಕೇವಲ ಭಾಷಣ ಅಲ್ಲ, ವಿರೋಧಿಗಳಿಗೆ ನೀಡಿದ ಖಡಕ್ ಎಚ್ಚರಿಕೆ. ರ್ಯಾಲಿ ಬಂದಿದ್ದ ಜನಸಾಗರದಲ್ಲಿ ಕಂಡು ಭಾವುಕರಾದ ವಿಜಯ್ ಒಂದು ಸಂಚಲನಾತ್ಮಕ ಹೇಳಿಕೆ ನೀಡಿದ್ದಾರೆ. ತಮಿಳುನಾಡಿನ ಆರಾಧ್ಯ ದೈವ ದಿವಂಗತ CM MGR ಅವರಿಗೆ ಮೊದಲನೆಯ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮತಗಳು ಬಂದಿರಲಿಲ್ಲ. ಅಂತಹ ಅದ್ಭುತ ಬೆಂಬಲವನ್ನು ನೀವು ನನಗೆ ಮತ್ತು ನನ್ನ ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ನೀಡಿದ್ದೀರಿ ಎಂದು ವಿಜಯ್ ಅವರು ಹೇಳಿದರು. ಆಗ ತಕ್ಷಣ ಅಯ್ಯೋ, ನಾನು ನನ್ನನ್ನು MGR ಅವರಿಗೆ ಹೋಲಿಸಿಕೊಳ್ಳುತ್ತಿಲ್ಲ. ಅವರು ಮಹಾನ್ ನಾಯಕ. ನಾನು ಕೇವಲ MGR ಅಣ್ಣ ಪೆರಿಯಾರ್ ತೋರಿಸಿದ ದಾರಿಯಲ್ಲಿ ನಡೆದು ಬಂದ ನಮ್ಮ ಮನೆ ಮಗ ಎಂದು ಹೇಳಿ ಎಲ್ಲರ ಮನ ಗೆದ್ದರು ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದೆ ಸಿಗೋಣ. ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಬೈ.